ಗುಡ್ ಮಾರ್ನಿಂಗ್ ಗಾಯ್ಸ್. ಟೈಮ್ ಆಗಿದೆ ಇವಾಗ 8:30. ಇವತ್ತು ಕೂಡ ನೋಡ್ಬೋದು ಕ್ಲೈಮೇಟ್ ರೈನ್ ಇದೆ. ಸೊ ಪಾಸ್ಟ್ 2 ದಿನ ನಾನು ಸ್ಟೇ ಆಗಿದೆ ಎದುರುಗಡೆ ಇರೋ ಹಾಸ್ಟೆಲಲ್ಲಿ. ನಿನ್ನೆ ನಾನು ಶಿಫ್ಟ್ ಆದೆ ನಾನು ಈ ರೂಮಿಗೆ. ನೋಡ್ಬೋದು ಇಲ್ಲೆಲ್ಲ ಮೋಸ್ಟ್ ಆಫ್ ಆಲ್ ಫಾರಿನರ್ಸ್ ಸ್ಟೇ ಆಗಿದ್ದಾರೆ. ಒಂಥರ ಬಜೆಟ್ ಟ್ರಾವೆಲಿಂಗಲ್ಲಿ ಹೇಳ್ಬೋದು, ಲೈಕ್ ಬ್ಯಾಲೆನ್ಸಿಂಗ್ ದಿ ಬಜೆಟ್ ಅಂತ. ಇವಾಗ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ಟೆಂಪಲ್ ವಿಸಿಟಿಗೆ. ಮತ್ತು ನಮ್ಮ ಹಾಸ್ಟೆಲಿಂದ ಶಾರ್ಟ್ ಕಟ್ ತೊಗೊತಿದ್ದೀನಿ ಟೆಂಪಲ್ ಹತ್ರ ಹೋಗ್ಲಿಕ್ಕೆ. ನೋಡ್ಬೋದು ಇದೆ ನಮ್ಮ ಶಾರ್ಟ್ ಕಟ್ಟು, ಇದೆ ನಮ್ಮ ಹಾಸ್ಟೆಲ್. ಇದರಿಂದ ನಾವು ತೊಗೊತೀವಿ ಶಾರ್ಟ್ ಕಟ್. ನೋಡ್ಬೋದು ವ್ಯೂ ಹೆಂಗಿದೆ ಗುರು. 10 ಗಂಟೆ ಆಗ್ತಾ ಬಂತು, ಆದ್ರೂ ವ್ಯೂ ಮಾತ್ರ ಸಾಕಾಗಿದೆ. ಬಿಸಿಲು ಜಾಸ್ತಿ ಇಲ್ಲ. ಬೆಳಿಗ್ಗೆ 6 ಗಂಟೆ 7 ಗಂಟೆ ಫೀಲ್ ಬರ್ತಾಯಿದೆ. ಹಂಗೆ ಮಂಜು ಆವರಿಸ್ಬಿಟ್ಟಿದೆ. ಅಲ್ಲಿ ನೋಡ್ಬೋದು ಗುರು, ಮಳೆ ಹೋಯ್ತಿದೆ ಅನ್ಸುತ್ತೆ ಆ ಕಡೆ. ನೀವಿಲ್ಲೇನು ನೋಡ್ತಿದ್ರ, ಇದು ಫಿಶರಿ ಡಿಪಾರ್ಟ್ಮೆಂಟ್ ಅವ್ರದ್ದು. ಇದು ಫಿಶ್ಗಳ ಮೇಲೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ, ಇದು ಮರಿಗಳ್ನ ಹ್ಯಾಚ್ ಮಾಡಬೇಕು ಅಂತ ಸೊ ಇಲ್ಲಿ ಮಾಡಿ ಹಿಂದೆಗಡೆ ರಿವರ್ ಇದೆಯಲ್ಲ ಅಲ್ಲಿಗೆ ಬಿಡ್ತಾರೆ. ಆ ಟೆಂಪಲಿಗೆ ಹೋಗಬೇಕು ಅಂದರೆ ನಾವು ಬೋಟ್ ಹತ್ತಬೇಕು. ಆ ಬೋಟ್ ಹತ್ತಬೇಕು ಅಂದರೆ ನಮ್ಮ ಹತ್ರ ಲೈಫ್ ಜಾಕೆಟ್ ಇರಲೇಬೇಕು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಇಲ್ಲಿ ಮೋಸ್ಟ್ ಆಫ್ ಆಲ್ ಥಿಂಗ್ಸ್ನೆಲ್ಲ ಬೋಟಲ್ಲೇ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಅಂತ. ಯಾಕಂದರೆ ಇದು ತುಂಬ ಶಾರ್ಟೇಜ್ ಡಿಸ್ಟೆನ್ಸು. ಇಟ್ಕೆ ಇರ್ಬೋದು, ಗ್ಯಾಸ್ ಸಿಲಿಂಡರ್ ಇರ್ಬೋದು, ಎಲ್ಲ ಕೂಡ ಥ್ರೂ ವಾಟರ್ ವೇ ಮುಖಾಂತರನೇ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ನೋಡ್ಬೋದು ಎಲ್ಲ ಟೆಂಪಲಿಗೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಇವಾಗ ನಾವು ಹೊಟ್ಟಿದ್ದೀವಿ ಈ ಬೋಟಲ್ಲಿ. ಈ ಬೋಟಿಂಗಿಗೆ ಕಾಸ್ಟ್ ಆಗುತ್ತೆ 105 ರೂಪಾಯಿ ಅಷ್ಟೇ. ಈ ದಡದಿಂದ ಅಲ್ಲಿ ಟೆಂಪಲ್ ಕಾಣ್ತಿದೆಯಲ್ಲ, ಆ ಟೆಂಪಲ್ವರೆಗೂ ನಮ್ಮನ್ನ ತೊಗೊಂಡೋಗಿ ಬಿಡ್ತಾರೆ ಇದೇ ಬೋಟಲ್ಲಿ. ಮತ್ತು ವಾಪಸ್ ಬರಬೇಕಾದ್ರೆ ಬೇರೆ ಬೋಟ್ಗಳು ಇರ್ತವೆ, ಮತ್ತೇನು ಎಕ್ಸ್ಟ್ರಾ ಪೇ ಮಾಡೋಂಗಿರಲ್ಲ. ಯಾವ ಬೋಟ್ ಬೇಕಾದರೂ ನೀವು ಹತ್ಕೊಂಡು ಬರ್ಬೋದು. ಲೈಫ್ ಜಾಕೆಟ್ ತಗೊಂಡೋಗಿ ಅಲ್ಲಿ ಬಿಸಾಕಿದ್ರೆ ಸೊ ಮತ್ತೆ ನೀವು ಬರಬೇಕಾದ್ರೆ ಯಾವ ಲೈಫ್ ಜಾಕೆಟ್ ಇರುತ್ತೋ ಆ ಲೈಫ್ ಜಾಕೆಟ್ ಹಾಕ್ಕೊಂಡು ಮತ್ತೆ ವಾಪಸ್ ಬರ್ಬೋದು. ಟೋಟಲ್ ಅಪ್ ಆ್ಯಂಡ್ ಡೌನಿಗೆ 105 ರೂಪಾಯಿ ಅಷ್ಟೇ, ನೇಪಾಲಿ ರುಪೀಸ್. ಈ ಜಾಗನೇ ಎಷ್ಟು ಚೆನ್ನಾಗಿದೆ ಅಲ್ಲ. ಸುತ್ತಲೂ ನೀರು, ಮಧ್ಯದಲ್ಲಿ ದೇವಸ್ಥಾನ. ಆ ದೇವಸ್ಥಾನ ರೀಚ್ ಆಗಲಿಕ್ಕೆ ನಮಗೆ ಯಾವುದೇ ರಸ್ತೆ ಮಾರ್ಗ ಇಲ್ಲ, ಇರೋದೊಂದೇ ಈ ಜಲಮಾರ್ಗ. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಈ ನೀಲಿ ಬೋಟ್ಗಳ ಮುಖಾಂತರ ನಾವು ಆ ದೇವಸ್ಥಾನ ರೀಚ್ ಆಗಬೇಕಾಗುತ್ತೆ. ಬನ್ನಿ ಜರ್ನಿ ಶುರು ಮಾಡೋಣ. ಇಲ್ಲೆಲ್ಲ ಮೋಸ್ಟ್ ಆಫ್ ಆಲ್ ಲೇಡೀಸ್ ಬೋಟ್ ಡ್ರೈವ್ ಮಾಡೋದು ಕಾಮನ್ ಆಗಿ ಕಾಣೋ ಒಂದು ಸೀನರಿಯಲ್ಲಿ. ಈ ಒಂದು ಪೇವಾ ಲೇಕಲ್ಲಿ ನೀವು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ತೊಗೊಬೇಕು ಅಂದರೆ ಈಗ ನಾವು ಹೋಗ್ತಿರೋ ರೂಟೇ ತುಂಬ ಶಾರ್ಟೆಸ್ಟ್ ಡಿಸ್ಟೆನ್ಸ್ ರೂಟು. ಟೆಂಪಲ್ ವಿಸಿಟ್ ಮಾಡ್ದಂಗೂ ಆಗುತ್ತೆ ನಿಮಗೆ. ಈ ಪೇವಾ ಲೇಕಲ್ಲಿ ನೀವು ಬೋಟ್ ರೈಡ್ ಮಾಡ್ದಂಗೂ ಆಗುತ್ತೆ. ಇವಾಗ ನಾವೇನು ನೋಡ್ತಿದ್ದೀವಿ, ಇದು ದೇವಸ್ಥಾನದ ಪ್ರಾಂಗಣ. ಸೆಂಟ್ರಲ್ಲಿ ದೇವಸ್ಥಾನ, ಸುತ್ತಲೂ ನೀರು. ಆ ನೀರಿನ ಸುತ್ತ ಕಾಣೋ ಕಿರಿದಾದ ರಸ್ತೆಗಳು, ಆ ರಸ್ತೆಗಳ ಪಕ್ಕ ಇರೋ ಸಣ್ಣ ಪುಟ್ಟ ಕಟ್ಟಡಗಳು. ತಲೆ ಮೇಲೆತ್ತಿ ನೋಡಿದ್ರೆ ನಮಗೆ ಕಾಣೋ ವಿಶ್ವಶಾಂತಿ ಸ್ತೂಪ. ಈ ಎಲ್ಲ ಕಾಂಬಿನೇಷನು ಒಂದೇ ಜಾಗದಲ್ಲಿ ಸಿಗೋದು ತುಂಬಾ ರೇರು. ಆ ಒಂದು ಜಾಗನೇ ಈ ತಾಲ್ ಬರಾಹಿ ಟೆಂಪಲ್. ನಾವು ಆ ದೇವಸ್ಥಾನ ಹೋಗಬೇಕು ಅಂದರೆ ಈ
ಟೋಟಲಿ ನಮ್ಮನ್ನ ಒಂದು ರೌಂಡು ದೇವಸ್ಥಾನ ಸುತ್ತ ನಮ್ಮನ್ನ ಸುತ್ತಾಕ್ಸಿ ನಮ್ಮನ್ನ ಆ ದೇವಸ್ಥಾನದ ಹತ್ರ ಬಿಡ್ತಾರೆ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಿಮಗೆ ಒಂದು ಪ್ರದಕ್ಷಿಣೆ ಹಾಕ್ದಂಗೆ ಆಗುತ್ತೆ ಆ ಟೆಂಪಲ್ನ. ಇಲ್ಲೇನು ಜನ ಮುಗಿಬಿದ್ದು ನೋಡ್ತಿದ್ದಾರೆ ಆ ಜಾಗನ ಕರೀತಾರೆ ಫಿಶ್ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ಕೆಳಗಡೆ ನಾವು ನೋಡಿದ್ರೆ ಮೇಲ್ಗಡೆಯಿಂದ ನಮಗೆ ಮೀನುಗಳು ಕಾಣಿಸ್ತವೆ. ಸೊ ಆ ಜಾಗ ಫಿಶ್ ವ್ಯೂ ಪಾಯಿಂಟ್. ಸೊ ಇದೇ ನಮ್ಮದು ಮೇಯ್ನ್ ಟೆಂಪಲ್ಲು. ನಾವು ನೋಡ್ಬೋದು ಆ ಟೆಂಪಲ್ ಗೋಪುರದ ಎಡ್ಜ್ಗಳಲ್ಲಿ ನಮಗೆ ಪಾರಿವಾಳದ ಒಂದು ತಾಮ್ರದ ಒಂದು ವಿಗ್ರಹ ಥರ ಕಾಣಿಸುತ್ತೆ. ಆ ದೇವಸ್ಥಾನದ ಗೋಪುರದ ಮೇಲೆ ಕಾಣೋ ಆ ಪಾರಿವಾಳದ ವಿಗ್ರಹಗಳು ಈ ದೇವಸ್ಥಾನದ ಅಂದನ 10 ಪಟ್ಟು ಜಾಸ್ತಿ ಮಾಡ್ತಿದೆ. ಇಂಥ ವ್ಯೂ ನಾನು ನಾರ್ಮಲ್ ಡೇಸಲ್ಲಿ ನೋಡಬೇಕು ಅಂದರೆ ಹತ್ತತ್ರ 7 o'clock or 8 o'clock ಬರಬೇಕಿತ್ತು. ಸೊ ನನ್ನ ಅದೃಷ್ಟ ಚೆನ್ನಾಗಿದೆ, ಇವಾಗ 10 ಗಂಟೆ ಆದ್ರೂ ನನಗೆ ಈ ಥರ ಒಂದು ಫೀಲ್ ಕೊಡ್ತಿದೆ. ಯಾವ ಥರ ಅಂದರೆ ಅರೌಂಡ್ 6 o'clock 7 o'clock ಆಗಿರೋ ರೇಂಜಿಗೆ ಫೀಲ್ ಬರ್ತಿದೆ ನನಗೆ. ಮಾಮೂಲಿ ಇನ್ ಕೇಸ್ ಏನಾದರೂ ಸನ್ನಿ ಡೇ ಆಗಿದ್ದರೆ ನಿಮಗೆ ಅಲ್ಲಿ ಹಿಮಾಲಯ ಮೌಂಟೇನ್ ರೇಂಜ್ ಕಾಣಿಸ್ತಿತ್ತು ನಿಮಗೆ. ಬಟ್ ಇವಾಗ ಕ್ಲೌಡ್ ಕವರ್ ಆಗಿರೋದ್ರಿಂದ ನಾನು ಬಂದು ಹತ್ತತ್ರ ಇವತ್ತು 5th ಡೇ ಇನ್ ಪೋಖ್ರಾ. ಸೊ 5ನೇ ದಿನ ಆದರೂ ನನಗೆ ಆ ಮೌಂಟೇನ್ ನಾನು ನೋಡೇ ಇಲ್ಲ. ಯಾಕಂದರೆ ನಾನು ಸ್ಟೇ ಆಗಿದ್ದ 5 ದಿನ ಕೂಡ ಈ ಥರನೇ ಇತ್ತು ಕ್ಲೈಮೇಟು, ಕ್ಲೌಡಿ ಡೇ ಮತ್ತು ರೈನಿ ಡೇ. ಬಟ್ ಐ ಲವ್ ದಿಸ್ ಕ್ಲೈಮೇಟ್. ಬಟ್ ಒಂದೇ ಒಂದು ಗ್ರೇಟ್ ಅಂದರೆ ಆ ಮೌಂಟೇನ್ ರೇಂಜ್ ಇಲ್ಲಿಂದ ನಮಗೆ ಕಾಣ ಸಿಗ್ತಿತ್ತು. ಬಟ್ ಇವಾಗ ಕಾಣ ಸಿಗ್ತಿಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೆ. ಮತ್ತು ಈ ಟೆಂಪಲ್ ಸುತ್ತಮುತ್ತ ನಾವು ಸುಮಾರು ಪಾರಿವಾಳಗಳನ್ನ ನೋಡ್ಬೋದು. ಈ ಟೆಂಪಲಲ್ಲಿ ಪಾರಿವಾಳಗಳ ದಂಡೆ ನೆರೆದಿರುತ್ತೆ ಪ್ರತಿ ಸಲ ನೀವು ಹೋದಾಗ್ಲೂ. ಮತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಪಾರ್ವತಿ ದೇವಿಯವರ ದೇವಸ್ಥಾನ. ಇದು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಮಾಡೋ ಜರ್ನಿ ಇದೆಯಲ್ಲ ಅದು ತುಂಬಾ ಸ್ಪೆಷಲು. ಸೊ ಫೈನಲಿ ನಮ್ಮನ್ನು ಒಂದು ರೌಂಡ್ ಹಾಕ್ಸ್ಕೊಂಡು ಬಂದು ಇವಾಗ ನಮ್ಮನ್ನ ಎಂಟ್ರಿ ಗೇಟ್ ಹತ್ರ ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ನಮ್ಮ ಬೋಟ್ ಹೊರಡುತ್ತೆ. ಇವಾಗ ನಾವು ಹೊಡ್ತೀವಿ ದೇವಸ್ಥಾನಕ್ಕೆ. ನೋಡ್ಬೋದು ಅಲ್ಲಿ ಲೈಫ್ ಜಾಕೆಟ್ ನೀವು ತಂದು ಇಲ್ಲಿ ಬಿಸಾಕಬೇಕಷ್ಟೆ. ಸೊ ಬಂದವ್ರು ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ನೀವು ನೆಕ್ಸ್ಟ್ ಬರಬೇಕಾದ್ರೆ ಬೇರೆಯವರು ಲೈಫ್ ಜಾಕೆಟ್ ಬಿಟ್ಟು ಹೋಗಿರ್ತಾರಲ್ಲ ಆ ಲೈಫ್ ಜಾಕೆಟ್ನ ನೀವು ಹಾಕ್ಕೊಂಡು ಹೋಗ್ಬೇಕು. ಇಷ್ಟೇ ಕಾನ್ಸೆಪ್ಟ್. ನಮ್ಮ ಬೋಟು ರಿವರ್ಸ್ ತಗೊಂತಿದೆ ಇವಾಗ. ಫೈನಲಿ ನಾವು ಆ ಟೆಂಪಲ್ ಹತ್ರ ಬಂದಿದ್ದೀವಿ. ಈ ಲೆಗ್ನ ಒಂದು ರೌಂಡ್ ಹಾಕ್ಕೊಂಡು ನೋಡ್ಬೋದು. ಇಲ್ಲಿ ಬಂದಿದ ತಕ್ಷಣ ಗಂಟೆಗಳ ಸದ್ದು ಕೇಳಿಸುತ್ತೆ ನಮಗೆ. ಬನ್ನಿ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಟೈಮ್ ನಾನು ನೇಪಾಲ್ ಟೆಂಪಲ್ ವಿಸಿಟ್ ಮಾಡ್ತಿರೋದು. ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ಇದೆ. ನೋಡ್ಬೋದು ಇಲ್ಲಿ ಕ್ಯೂ ಜಾಸ್ತಿ ಇದೆ. ನೋಡ್ಬೋದು ಇದೆಲ್ಲ ಪೂಜಾ ಸಾಮಗ್ರಿಗಳಿದೆಲ್ಲ. ಸುತ್ತಮುತ್ತ ಸಿಕ್ಕಾಪಟ್ಟೆ ಪಾರಿವಾಳಗಳಿದ್ದಾವೆ. ಮೋಸ್ಟ್ ಆಫ್ ಅಲ್ಲೆಲ್ಲ ಇಲ್ಲೇ ಮನೆ ಮಾಡ್ಕೊಂಡಿದ್ದಾವೆ ಅನಿಸುತ್ತೆ ಪಾರಿವಾಳಗಳು. ನೀಟಾಗಿದೆ, ಕ್ಲೀನಾಗಿದೆ. ವ್ಯೂ ಮಾತ್ರ ಇಲ್ಲಿಂದ ಚೆನ್ನಾಗಿರುತ್ತೆ. ನೀವು 105 ರೂಪಾಯಿ ಬೋಟ್ ನೀವೇನು ಫೀ ಕೊಡ್ತೀರಾ ಖಂಡಿತ ಬರ್ತಿರುತ್ತೆ ಈ ಜರ್ನಿ. ಸೊ ನಾವು ನೋಡ್ಬೋದು ಇಲ್ಲಿ ಟೆಂಪಲ್ ನೇಮ್ ಹಾಕಿದ್ದಾರೆ ತಾಲ್ ಬರಾಹಿ ಅಂತ. ಈ ತಾಲ್ ಬರಾಹಿ ಟೆಂಪಲ್ಲು ಈ ಥರ ಕಾಣಿಸುತ್ತೆ ನಾವು ಹತ್ರದಿಂದ ನೋಡಿದಾಗ. ವಾವ್. ನಾವಿದ್ದೀವಿ ಇವಾಗ ಕ್ಯೂನಲ್ಲಿ ಆ ದೇವಿ ದರ್ಶನ ತೊಗೊಳ್ಲಿಕ್ಕೆ. ಪಾರ್ವತಿ ದೇವಿ ಇದ್ದಾರೆ ಒಳಗಡೆ. ದರ್ಶನ ತೊಗೊಂಡ್ಬರೋಣ ಬನ್ನಿ. ಓಕೆ. ಹತ್ತತ್ರ ನೇಪಾಲ್ ಈ ಪೋಖ್ರಾದಲ್ಲಿ ಕವರ್ ಮಾಡಬೇಕಿದ್ದು 80% ಪ್ಲೇಸಸ್ ಇವಾಗ ಕವರ್ ಆಗೋಯ್ತು. ಇನ್ನು ರಿಮೈನಿಂಗ್ 20% ಬಾಕಿ ಇದೆ. ಅದು ಸಾರಂಗ್ ಕೌಟ್. ಅಲ್ಲಿಗೆ ಇವಾಗ ನೋಡಿದ್ರೆ ಈ ಥರ ಇದೆ. ನೋಡೋಣ, ಟ್ರೈ ಮಾಡ್ತೀನಿ. ಬಿಸಿಲು ಏನಾದರೂ ಬಂದರೆ ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ. ಇಲ್ಲ ಅಂದರೆ ಇವತ್ತು ಲಾಸ್ಟ್ ಡೇ ನಂದು ಇಲ್ಲಿ ಪೋಖ್ರಾದಲ್ಲಿ. ನೇಪಾಳಲ್ಲಿ ಟೋಟಲ್ಲು 8 ಡೇಸು ರನ್ನಿಂಗಲ್ಲಿದೆ. ಇವತ್ತು 8ನೇ ದಿನ ರನ್ನಿಂಗಲ್ಲಿದೆ. ಇವತ್ತು
ಫೈನಲಿ ನಾವು ಈ ರೀಚ್ ಆಗಿದ್ದೀವಿ ಈ ಟೆಂಪಲ್ ಹತ್ರ. ನೋಡ್ಬೋದು ಎಷ್ಟು ಸಗಲ ಕಾಣಿಸುತ್ತೆ ಟೆಂಪಲ್ ಅಂತ. ಆ ಗ್ರೀನರಿ, ಆ ಪಾರಿವಾಳಗಳು, ಮತ್ತು ಈ ಮಂದಿರ್ ನೋಡಲಿಕ್ಕೆ ಖುಷಿ ಆಗುತ್ತೆ. ನೇಪಾಳಿ ಆರ್ಕಿಟೆಕ್ಚರಲ್ಲಿರೋ ಮಂದಿರ್ ಇದು. ಸಖತ್ತಾಗಿದೆ. ಕ್ರೌಡು ಸಿಕ್ಕಾಪಟ್ಟೆ ಇದೆ. ನೋಡ್ಬೋದು ಈ ಟೆಂಪಲ್ ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ. ಸಖತ್ತಾಗಿದೆ. ಚೆನ್ನಾಗಿದೆ ಅಲ್ಲ ಟೆಂಪಲ್ ಆರ್ಕಿಟೆಕ್ಚರ್. ತೆಂಗಿನಕಾಯಿ ಹೊಡಿಲಿಕ್ಕೆ ಒಂದು ಮಿಷಿನ್ ಇಟ್ಬಿಟ್ಟಿದ್ದಾರೆ. ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಕಾಯಿ ಹೊಡೆದೋಗುತ್ತೆ. ವಾವ್, ಸಿಂಪಲ್ ಇದು. ಫೈನಲಿ ದರ್ಶನ ಆಯಿತು ಆ ದೇವಿದು. ಒಳಗಡೆ ವಿಡಿಯೋಗ್ರಫಿ ಅಲೋ ಇರಲಿಲ್ಲ, ಸೊ ಅದರಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಒಳಗಡೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಈ ಪ್ರಕೃತಿ ನೋಟ ಮತ್ತು ಈ ಟೆಂಪಲ್ ವಾತಾವರಣ ಎಷ್ಟು ಪೀಸ್ಫುಲ್ಲಾಗಿ ಶಾಂತತೆಯಿಂದ ಇದೆ ಅಂತ ಅದನ್ನ ಹೆಂಗೆ ನಾನು ವರ್ಡಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ನೀವು ಪೋಖ್ರಾಗೆ ಬಂದರೆ ಖಂಡಿತ ವಿಸಿಟ್ ಮಾಡಿ. ಇಂಥ ಒಳ್ಳೆ ಜಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ. ನೀರಿರುತ್ತೆ, ಈ ನೀರು ಸೀದಾ ಹೋಗುತ್ತೆ ಕೆಳಗಡೆ ಇಂದ ಆ ಲೇಕಿಗೆ. ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಟೆಂಪಲ್ ಅಂತ, ಎಷ್ಟು ಶಾಂತತೆಯಿಂದ ಕೂಡಿದೆ ಈ ಟೆಂಪಲ್ ಅಂತ. ಇವತ್ತು ಮಳೆ ಬರೋ ಆಗಿದೆ, ಮತ್ತೆ ಆಲೆ ಮೋಡ ಕವಿದಿದೆ. ಇನ್ನೇನು ಹತ್ತತ್ರ ಸಂಜೆ ಒಳಗಡೆ ಬರುತ್ತೆ ಪಕ್ಕಾ ಮಳೆ ಇವತ್ತು. ಟೆಂಪಲ್ ಸುತ್ತಲೂ ಗಂಟೆ ಕಟ್ಟಿದ್ದಾರೆ, ನಾವು ನೋಡ್ಬೋದು. ಇದು ಪಾರಿವಾಳ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ ಮರಿ ಇನ್ನೂ ಅನ್ಸುತ್ತೆ.
ಇದಾಗಿತ್ತು ಇವತ್ತು ಈ ಒಂದು ಟೆಂಪಲಲ್ಲಿ. ಮತ್ತು ಈ ನೇಪಾಳದ ಕೊನೆಯ ದಿನ ಇವತ್ತು, ನನ್ನ ನೇಪಾಳದ ಕೊನೆಯ ದಿನ ಇವತ್ತು. ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ ಬ್ಯಾಕ್ ಟು ಬ್ಯಾಂಗ್ಳೂರ್.